ಭಾರತೀಯ ಸಾರ್ವಜನಿಕ ಸಂಪರ್ಕ ಸಮಿತಿ ಪಿಆರ್ಸಿಐ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಲೀಗಲ್ ಲೈಮ್ಲೈಟ್ ನ್ಯೂಸ್ ಲೆಟರ್ ದ್ವಿಭಾಷಾ ಮಾಸಪತ್ರಿಕೆ ಬಿಡುಗಡೆ ಸಮಾರಂಭವನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ವಿ ಪಾಟೀಲ್ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ, ಹೈಕೋರ್ಟ್ ನ್ಯಾಯಾಧೀಶ ರಾಮಚಂದ್ರ ಡಿ ಹುಡಾರ್ ಮತ್ತಿತರರು ಉಪಸ್ಥಿತರಿದ್ದರು. Thank you so much. Moving forward, I request Council of India. So, here when this ಬಳಿಕ ಶಿವರಾಜ್ ವಿ ಪಾಟೀಲ್ ಆಧುನಿಕ ತಂತ್ರಜ್ಞಾನಗಳು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ನೆರವಾಗಬೇಕು, ವಸ್ತುನಿಷ್ಠ ನಿಖರ ಸುದ್ದಿಗೆ ಆದ್ಯತೆ ನೀಡಬೇಕು ಎಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಎರಡು ಕೂಡಿಸಿ ಹೇಳ್ತೀನಿ. ನಾನು ಹೇಳೋದು ಟೆಕ್ನಾಲಜಿ ಬಂದಿದೆ, ಅಡ್ವಾನ್ಸ್ಮೆಂಟ್ ಆಗಿದೆ. ಬಟ್ ಒನ್ ಕಾಷನ್, ಟೆಕ್ನಾಲಜಿ ಮಸ್ಟ್ ಅಸಿಸ್ಟ್ ಅಸ್, ಬಟ್ ವಿ ಶುಡ್ ನಾಟ್ ಬಿ ಸ್ಲೇವ್ಸ್ ಆಫ್ ಟೆಕ್ನಾಲಜಿ. ಅಶೋಕ್ ಹಾರನಹಳ್ಳಿ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು ಅಪರಾಧ ಪ್ರಕ್ರಿಯೆಗಳು ಬದಲಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಾನೇ ಒಂದು ಮುಷ್ಕರನ ಹೂಡ್ಬಿಡ್ತೇವೆ, ಹಾಗಾಗಿ ಸ್ವಲ್ಪ ಅದು ಆಲೋಚನೆ ಮಾಡ್ತಾರೆ. ಕಾನೂನಿನ ವಿಷಯ ತಿಳ್ಕೊಂಡಷ್ಟು ನಿಮಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ವಿಷಯ ಗೊತ್ತಿಲ್ಲದಲೇ ಇದ್ದರೆ ಅದನ್ನು ಯಾಕೆ, ಯಾವ ಆಧಾರದಲ್ಲಿ, ದಿ ಬೇಸಿಕ್ ಕ್ವಾಲಿಟಿ ಆಫ್ ಎ ಲಾಯರ್ ಇಸ್ ಟು ಕ್ವಶ್ಚನ್ ಎವ್ರಿಥಿಂಗ್. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ, ಪತ್ರಿಕೋದ್ಯಮದಲ್ಲಿ ನೈತಿಕತೆ, ಮಾನವೀಯ ಸುದ್ದಿಗಳಿಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. Read this and build your knowledge and build your understanding of law. It will also be available to public. So ಇದನ್ನ ಮಾಡಲಿಕ್ಕೆ I commit on behalf of the association. We need to encourage more such luminaries to get together.